ಟುಡೇ ಲಾಸ್ಟ್ ಬಟ್ ನನಗೆ ಆಕ್ಚುಲಿ ಲಾಸ್ಟ್ ಅಲ್ಲಿ ಒಂದು ಮನಸ್ಸಿತ್ತು ಸೂರಜ್ ಅವರು ಸಿಗ್ಬೇಕು ಆಗ್ತಾ ಇತ್ತು ಅಂತ. ಬಟ್ ಪರವಾಗಿಲ್ಲ, ಮಿಸ್ ಮಾಡ್ತೀನಿ. ಸೂರಜ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಈ ಸಲ ವಿನ್ ಆಗೋದು ಯಾರು? ಈ ಸತಿ ವಿನ್ ಆಗೋದು ವಿನ್ ಆಗ್ಲಿಲ್ಲ ಅಂದ್ರೆ ನಾನು ಬಾವಿಗೆ ಬೀಳ್ತೀನಿ. ಯಾರು ಬಾವಿಗೆ ಬೀಳ್ಬೇಡ, ನಿಮ್ಗೆ ವಿಷ ಕೊಡ್ತೀನಿ. ವಿಷ ಕೊಡಿ, ಬಾವಿಗೆ ಬಿದ್ರೆ ನಾನು ಎತ್ತೋಗಿ ಅವ್ರ ಮಗ ಬೇರೆಯವ್ರಿಗೆ ತೊಂದರೆ ಆಗ್ಬೋದು. ವಿಷ ಕೊಡಿ, ನೀನೇ ಸತ್ತೋಗು. ಸೊ ಲಾಸ್ಟ್ ಅಲ್ವಾ? ನೀವು ಯಾರು ಮಿಸ್ ಮಾಡ್ತೀರಿ ಇಡೀ ಸೆಟ್? ಎಲ್ಲರಿಗೆ ಬೇಡ, ಕಾಂಟ್ರಿಬ್ಯೂಷನ್ ಇಲ್ಲ ಇರುತ್ತೆ ಎಲ್ಲರದು ಒಂದು ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್. ಇವಾಗ ಸುಷ್ಮಾ ಮ್ಯಾಮ್ ಕೂಡ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅವರು ಇದನ್ನ ಮಿಸ್ ಮಾಡ್ತಾರೆ. ಆಂಕರಿಂಗ್ ಚೆನ್ನಾಗಿ ಮಾಡ್ರೆ ಮಾಡಿಲ್ವಾ? ನನಗೇನೋ ಮಾಡಿಲ್ಲ ಅನ್ಸ್ತಿದೆ. ಯಾಕೆ ಅಂತಂದ್ರೆ ನಾನು ಅವ್ರು ಒಂದೇ ತರ ಮಾತಾಡ್ತೀನಿ. ಆಕ್ಚುಲಿ ಸತ್ಯ ಇಲ್ಲಿಗೆ ಇದ್ರೆ ಕೋಟ್ಲೆಯಿಂದ ಜಾಸ್ತಿ ನಾನು ನಿಮ್ಮ ಜೊತೆಗೆ ಆಯ್ತು ಸರಿ ಆಕ್ಚುಲಿ ತುಂಬಾ ಮಿಸ್ ಮಾಡ್ತೀನಿ. ಟುಡೇ ಆಕ್ಚುಲಿ ಲಾಸ್ಟ್ ಆಂಕರ್ ಮೇಲೆ ಆಂಕರಿಂಗ್ ಮಾಡಲ್ವಾ? ಮುಗಿತಾ ನಿಮ್ಮ ಫ್ಯೂಚರ್? ಕೋಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಲಾಸ್ಟ್ ಆಂಕರ್ ಅಲ್ವಾ? ಅಂದ್ರೆ ಆಂಕರ್ದು ಫ್ಯೂಚರ್ ಮುಗಿಸ್ಬಿಟ್ಟಲ್ಲ ಮನೆ. ಇಲ್ಲಪ್ಪ, ನಾನು ಸೀಸನ್ 2 ಅಂತ ಹೇಳಿದ್ದೀನಿ. ಸೀಸನ್ ನೀವು 3 ಮಾಡ್ಬೋದು, ಬಟ್ ಸೀಸನ್ 2 ಲಾಸ್ಟ್ ಆಂಕರ್ ಅಲ್ವಾ? ಸಾರಿ, ಲಾಸ್ಟ್ ಡೇ ಮಾಡಿ. ಹೌದು, ಐ ಹೋಪ್ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಸಿಗೋಣ ಮಾಡೋಣ. ಓಕೆ, ನನಗೆ ಕೂಡ ಬೇಕು. ಥ್ಯಾಂಕ್ ಯು, ಲವ್ ಯು ಟು, ಬಾಯ್. ಎಲ್ಲರೂ ಇಲ್ಲಿ ವ್ಲಾಗಿಂಗ್ ಮಾಡ್ತಾ ಇದ್ದಾರೆ. ಇವರು ಕೂಡ ವ್ಲಾಗಿಂಗ್, ಮೇಘ ಅವರು ಕೂಡ ವ್ಲಾಗಿಂಗ್. ಈ ಅಲ್ಲ, ನೀವು ಸೇಮ್ ಮಾತಾಡ್ತಾ ಇದೀವಲ್ವಾ, ಸೇಮ್ ಕಂಟೆಂಟ್ ಹಾಕ್ತೀವಿ. ಕರೆಕ್ಟ್. ಎಡಿಟ್ ಮಾಡಿ ನಾಳೆ ಬಿಟ್ಬಿಡ್ತೀವಿ. ಮದುವೆ ಆಕ್ಚುಲಿ ನಾನು ನಿಮ್ಮ ಮದುವೆದು ಬ್ಲಾಗ್ ಎಲ್ಲ ನೋಡಿದ್ದೀನಿ. ನಾನು ನೋಡುದು ಆ ಮಧ್ಯದಲ್ಲಿ ನೀವು ವಿಡಿಯೋ ಹಾಕಿದ್ದೀರಾ ಹೆಂಗಂತ. ಅದು ನನ್ನ ಡೆಡಿಕೇಶನ್, ಜನಗಳಿಗೋಸ್ಕರ ನಾನು ತೋರಿಸ್ತೀನಿ. ನನ್ನ ಒಳ್ಳೆ ಸಂಭ್ರಮ ಜನಗಳಿಗೆ ತೋರಿಸ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ನಾವಿಬ್ರು ಒಂದು ಕಂಬೈನ್ ಮಾಡೋಣ. ನನ್ನ ಪಾದ, ಅಯ್ಯೋ ಇಬ್ರು ನೋಡಿ ನನ್ನ ಬಿಗ್ ಬಾಸ್ ಅವರು ನಾವು ಒಟ್ಟಾಗಿ ಇದ್ದೀವಿ. ಇವಾಗ ಕೋಟ್ಲೆ ಕಿಚನಲ್ಲಿ ನಾವು ಒಟ್ಟಾಗಿದ್ದೀವಿ. ಸೊ ಇದೇ ಕೂಡ ಸಮಯ ಇವಾಗ ಮುಗಿತಾ ಬರ್ತಾ ಉಂಟು. ಇಲ್ಲ, ಯಾವುದು ಚಂದ ಬರುತ್ತೆ ಅದೇ ಹಾಕ್ತೀನಿ. ಶೋ ಮಾಡ್ಬೋದು, ಬಟ್ ಈ ಶೋ ನಿಮ್ಗೆ ಯಾವ ಮೈ ಹಾರ್ಟ್. ಹೌದು, ಸೂರಜ್ ಜೊತೆ ಒಳ್ಳೆ ಬಾಂಡಿಂಗ್ ಇದೆ. ಈ ವಿಡಿಯೋ ಬಿಡೋ ಜೊತೆ ಒಳ್ಳೆ ಆಮೇಲೆ ನಾನು ವಿಡಿಯೋಗೋಸ್ಕರ ಎಲ್ಲ ಇಲ್ಲ ಸತ್ಯ ಜೆನ್ಯೂನ್ ಆಗಿ ಹಾರ್ಟ್ ಇಂದ ಮಾತಾಡ್ತಾರೆ. ಬೇರೆ ಈವೆಂಟ್ ಅಲ್ಲಿ ನೀವು ಸಿಗ್ಬೋದು, ಕೋಟ್ಲೆ ಕಿಚನ್ ಅಲ್ಲಿ ಹಿಂಗೆ ಕೋಟ್ಲೆ ಮತ್ತೆ ಕುಕ್ ಸಿಗ್ತಾರಾ? ಕೊನೆಗೂ ಆಗಿಲ್ಲ. ಪ್ರತಿಯೊಬ್ಬ ಕನ್ನಡಿಗನಿಗೂ ಬರುವಂತೆ ಮಾಡಿದ ಪುಣ್ಯಾತಿಥಿ ಇವನು. ಜಲಚರಗಳ ಅಪ್ಪ, ಅಮ್ಮ, ಅಜ್ಜಿ, ಮುತ್ತಜ್ಜಿಯರ ವಂಶವನ್ನೇ ಹೊತ್ತು ತಂದು ಏಳಿ, ಕಪ್ಪೆ ಮತ್ತು ಯಾವ ಹೆಸರು ಇಲ್ಲದ ಹುಳ ಹಪ್ಪಟೆಗಳನ್ನು ಬಾಣಲೆಗೆ ಹಾಕಿ ಬೇಯಿಸಿ ಇಡೀ ಸೆಟ್ನಲ್ಲಿ ಉಗ್ರ ಪರಿಮಳವನ್ನು ಹರಡಿಸಿದ ನಿಮ್ಮ ಸಾಹಸಕ್ಕೆ ಸ್ವತಃ ಕಡಲ ರಾಜನೇ ಇದೇ ಮಾಡಲಿಕ್ಕೆ ಬಹಳ ಖುಷಿ ಆಯ್ತು. ಹನುಮಂತ ಹಾಯ್. ಇವಾಗ ಸ್ವಲ್ಪ ಆಕ್ಚುಲಿ ಬ್ರೇಕ್ ಕೊಟ್ಟಿದ್ದಾರೆ. ಹೌದಾ, ಪರವಾಗಿಲ್ಲ. ತಲೆನೋವು ಅಂತ ಹೇಳಿದ್ರೆ ಯಾರು ಬೈಯುದು ನಿಮ್ಗೆ? ನೀವು ಎಂತ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ, ಹಾಳು ಕೆಲಸ ಮಾಡಿ, ಬೈದ್ರೆ ಜನರು ಬೈತಾರೆ ಅಲ್ವಾ? ನಿಮ್ಗೆ ಎಂತ ಕರೆಕ್ಟ್ ಅಂತ ಅನ್ಸುತ್ತೆ ಅದೇ ಮಾಡ್ಬೇಕು. ಹೌದು, ಬೇಡ ನಿಮ್ಗೆ ಎಂತ ಫೀಲ್ ಆಗಿದ್ರೆ ಹೇಳ್ಬೇಕು, ಅರ್ಥ ಆಯ್ತಾ? ಜನರಿಗೆ ನಾವು ಎಷ್ಟು ಅಂದ್ರೆ, ಫಾರ್ ಎಕ್ಸಾಂಪಲ್ ಅದೇ ನಂತರ ಹೇಳ್ತೀನಿ. ನನಗೆ ಅನಿಸ್ತಾ ಉಂಟು ಇವಾಗ ಫುಲ್ಲು ಅಂದ್ರೆ ಎಪಿಸೋಡು ರಾತ್ರಿ ತನಕ ಇರುತ್ತೆ ಅಲ್ವಾ? ಇಲ್ಲಾಂದ್ರೆ ಹೌದು, ಇಲ್ಲಾಂದ್ರೆ ಈ ಟೈಮಲ್ಲಿ ನಾವು ವಾಪಸ್ ಮನೆಗೆ ಹೋಗುದಲ್ವಾ?
ಇವಾಗ ಅಡಿಗೆ ಕೂಡ ಸ್ಟಾರ್ಟ್ ಆಗಲಿಲ್ಲ. ನಾನು ಇವಾಗ ಯೋಚನೆ ಮಾಡೋದು, ಲಾಸ್ಟ್ ಇಯರ್ ಆ್ಯಕ್ಚುಲಿ ಕೋಟ್ಲೆ ಕಿಚನ್ ಸೀಸನ್ 1ನಲ್ಲಿ 10 ಕೋಟ್ಲೆ 10 ಕುಕ್ ಅವರು ಒಟ್ಟಾಗಿ ಮಾಡ್ತಾಯಿದ್ರು. ಓಕೆ, ಸೊ ಹೆಂಗೆ ರಘುವನ್ನ ನನಗೆ ಮುಂಚೆನೇ ಹೇಳಿದ್ದಾರೆ, ಇವಾಗ ಸ್ವಲ್ಪ ಆದರೂ ಓಕೆ. ಪ್ರೀವಿಯಸ್ ಇಯರ್ ಆ್ಯಕ್ಚುಲಿ ಪ್ರೀವಿಯಸ್ ಎಪಿಸೋಡ್ ಆ್ಯಕ್ಚುಲಿ 24 hours ಶೂಟಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಂ, ಹಾಕ್ತೀನಿ ಯೂಟ್ಯೂಬಲ್ಲಿ ನೋಡಿ. ಹೌದಾ, ಬೇಗ ಗೊತ್ತಾಯ್ತು ಇಲ್ಲಿ ಶೂಟ್ ಲೊಕೇಶನ್ ಅಂತ. ಹೌದಾ, ಓಕೆ ಫೈನ್, ಬಾಯ್. ಹೋಗಿ ಬರಲಾ ಒಂದು ವಾಶ್ರೂಮ್. ಬರ್ಡೇ ಪ್ಲೀಸ್ ವಿಶ್ ಟು ಮೀ. ಹಾಂ, ಹ್ಯಾಪಿ ಬರ್ಡೇ ಟು ಯು. ನೀವೊಂದು ಕೆಲಸ ಬನ್ನಿ ನನ್ನ ಜೊತೆಗೆ ಸ್ಟುಡಿಯೋಲಿ ಬನ್ನಿ, ಕೋಟ್ಲೆ ಕಿಚನಲ್ಲಿ. ಅಲ್ಲಿ ಅಡಿಗೆ ಮಾಡುವಾಗ ನನ್ನ ಹೆಲ್ಪ್ ಮಾಡಿ. ಬಾಯ್ ಬಾಯ್. ಒಂದು ಫೋಟೋ ತಗೊಂಡು ಖುಷಿಯಾಗಿರ್ಬೇಕು ಅಲ್ವಾ? ಹೌದು, सब ठीक है. ಅಡಿಗೆ ಎಲ್ಲ ಟೇಸ್ಟಿಂಗ್ ಮಾಡಿ ಆಯಿತು ಜಡ್ಜಸ್ ಅವರು. ಕಳಿಸೋಕೆ ರೆಡಿ, ಅವರೇ ಬಸ್ ಬುಕ್ ಮಾಡ್ತಿದ್ದಾರೆ ಉಡುಪಿಗೆ. ಇವಾಗ ಸೆಕೆಂಡ್ ರೌಂಡ್ ಉಂಟು. ಸೆಕೆಂಡ್ ರೌಂಡ್ ಮುಂಚೆ ಅವರು ಇವಾಗ ಹೇಳ್ತಾರೆ 3 ಜನ ಸೇರಿ 2 ಜನ ಎಲಿಮಿನೇಟ್ ಅಂತ. ಯಾರು ಇವಾಗ 2 ಜನ ಎಲಿಮಿನೇಟ್ ಅಂತ ಗೊತ್ತಿಲ್ಲ. ಓಕೆ, ಸೊ ಇವಾಗ ಸೆಕೆಂಡ್ ರೌಂಡ್ ಮುಂಚೆ ಆ್ಯಕ್ಚುಲಿ ಎಂತ ಸ್ವಲ್ಪ ಅಡ್ವಾಂಟೇಜ್ ಆಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ನೋಡೋಣ. ಇಲ್ಲಿ ಮೇಕಪ್ ಅಲ್ಲ, ಇಲ್ಲಿ ಬಾಯಿದು ಒಳಗೆ ಅಂತ ಮೇಕಪ್ ಉಂಟಾ, ಹಸಿವಾಗ್ತಾ ಉಂಟು. ಹಾಂ, ಇದಕ್ಕೆ ಒಂದು ಊಟ ಕೊಡ್ತೀರಾ. ಹಾಂ, ಅದು ನಮಗೆ ಬರಲ್ಲ, ನಮ್ಮ ಡಿಪಾರ್ಟ್ಮೆಂಟಿಗೆ ಬರಲ್ಲ. ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅದಕ್ಕೆ ಬರುತ್ತೆ. ಅಲ್ಲಿ ಕೇಳಿ, ನಮ್ಮದು ಅದಕ್ಕೆ ಊಟ, ಬಟ್ಟೆ ಊಟ ಅಂದರೆ ಅಲ್ಲಿ ಸರ್ 500 ರೂಪಾಯಿ ಬಸ್. ನಮ್ಮ ಲಾಸ್ಟ್ 2 hours ಆ್ಯಕ್ಚುಲಿ ಒಟ್ಟಾಗಿ ಆಗ ನಂತರ ನಮ್ಮ ಜರ್ನಿ ಬೇರೆ, ಅವರ ಜರ್ನಿ ಬೇರೆ, ಎಲ್ಲರ ಜರ್ನಿ ಬೇರೆ. ಇವಾಗ ಜಡ್ಜ್ ಅವರು ಅನೌನ್ಸ್ ಮಾಡ್ತಾರೆ ಯಾರು 2 ಜನ ಎಲಿಮಿನೇಟ್ ಅಂತ. ಜಸ್ಟ್ 2 hours. ಓಕೆ, ಬಾಯ್. ಜಸ್ಟ್ 2 hours guys, 2 hours in ಕೋಟ್ಲೆ ಕಿಚನ್. ಲಾಸ್ಟ್ 2 hours. ನಾನು ಥ್ಯಾಂಕ್ ಯು ಗೈಸ್. ಆ್ಯಕ್ಚುಲಿ ನಾನು ಎಲಿಮಿನೇಟ್ ಆಗಿದ್ದೀನಿ ಇವಾಗ. ನಾನು ಮತ್ತು ಓಂ ಪ್ರಕಾಶ್ ಸರ್. ಟಾಪ್ 3ಯಲ್ಲಿ ಸೂರಜನ, ಭವಿಷ್ ಮತ್ತು ಮೇಘಾ. ನಾನು ಆ್ಯಕ್ಚುಲಿ ಎಲಿಮಿನೇಟ್. ಥ್ಯಾಂಕ್ ಯು. ಹೋಲ್ಡ್ ಬ್ಯಾಕ್ ಅಂದರೆ ಎಲಿಮಿನೇಟೆಡ್. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈಚೆ ಜನಪ್ಲೇಗೆ ಥ್ಯಾಂಕ್ ಯು ನೋಡಿ. ಯಾವ ಕಾನೂನು ಇಪ್ಪೆ ಯಾವಾಗಲೂ ಹೇಳ್ತಾ ಇದ್ದೀರಾ, ರಕ್ಷಿತಾ ಸೀರಿಯಸ್ ಆಗಿ ಕುಕಿಂಗ್ ಮಾಡು, ನನಗೆ ವಿನ್ ಆಗಲಿಕ್ಕೆ ನೋಡಲಿಕ್ಕೆ ಉಂಟಂತ. ಊಟ ಮಾಡ್ಬಿಡೋಣ ಕಂದ. ಹಾಂ, ಥ್ಯಾಂಕ್ ಯು. ಬೇಡ, ಹೌದು, ಕಂದ ಊಟ ತಿಂದ್ರ ಕೊಡು ಆಮೇಲೆ. ಥ್ಯಾಂಕ್ ಯು. ಕಂದ ಊಟ ತಿನ್ನು. ಹಾಂ, ನಿಮ್ಮದು ಮನಸ್ಸೇ ಗೆದ್ದಿದ್ದೀನಲ್ವಾ, ಅಷ್ಟೇ ಸಾಕು. ನಾನು ಆ್ಯಕ್ಚುಲಿ ಕೋಟ್ಲೆ ಕಿಚನ್ ತುಂಬ ಎಂಜಾಯ್ ಮಾಡಿದ್ದೀನಿ. ಎಂಜಾಯ್ ಮಾಡಿ ಅಡುಗೆ ಮಾಡಿದ್ದೀನಿ. ಅಷ್ಟು ಸೀರಿಯಸ್ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ, ಯಾಕೆಂದರೆ ಅವರು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರಲ್ವಾ. ಬಟ್ ಇಟ್ಸ್ ಓಕೆ ಅಲ್ವಾ, ಲೈಫಲ್ಲಿ ಸೀರಿಯಸ್ ಇರಬಾರ್ದು, ಎಂಜಾಯ್ ಮಾಡಬೇಕು. ಒಂದು ಕುಕಿಂಗ್ ಮಿಸ್ ಅಷ್ಟೇ. ಸೊ ನನಗೆ ಇದೇ ಸಿಕ್ಕೋಕೆ ನಾನು ಇವಾಗ ಹೊರಡ್ತಾ ಇದ್ದೀನಿ. ಬಾಯ್. ನೋಡ್ರಿ ಪೆನ್ ನಿಮಗೆ ಕೊಡ್ತೀನಿ. ಬಲೆ ಫುಲ್ ಬರೋ 9 ನಿಮಿಷ. ಹೆಂಗ ಜಾಸ್ತಿ ಪ್ರಿಪೇರ್ जाऊ बाय पण पिना पण मस्त बेजार आहे निघलेगाव मस्त ಈಸಿ ಅದು ಪುದಾಯ ಬಣಗ ನಿಗುಲ್ ಪ್ರತಿ ತಿಂಗೋಳಿಂಚ. ಹಾಂ, ಇವರಿಗೆ ಆ್ಯಕ್ಚುಲಿ ಬಾಯಿಯೆಲ್ಲ ಹೇಳಲಿಕ್ಕೆ ತುಂಬ ಈಸಿ. ಒಂದು ಕಣ್ಣಲ್ಲಿ ನೀರುಂಟ ನೋಡಿ. ಹಾಂ, ನೀವು ಮನುಷ್ಯರ ಪರವಾಗಿಲ್ಲ. ಬೇಡ, ಆ್ಯಕ್ಚುಲಿ ಸತ್ಯವ ನೋಡಿ ಸತ್ಯ ಹೇಳಿದ್ರೆ ಇಲ್ಲ ನಮ್ಗೆ ಬೇಡ ಮಾತಾಡ್ತಿದ್ದಾರೆ. ಆ್ಯಕ್ಚುಲಿ ಸತ್ಯ ಹೇಳಿದ್ರೆ ನಾನು ಅಡುಗೆ ಮಾಡುವಾಗ ತುಂಬ ಎಂಜಾಯ್ ಮಾಡಿದ್ದೀನಿ. ಅಡುಗೆ ಮಾಡುವಾಗ ರೀಸನ್ ಇಬ್ಬರು
ಮತ್ತೆ ಬೇರೆ ಬೇರೆ ಕಾಟ್ ಇಬ್ರು ಅಬ್ಬಾ ಅವ್ರು ಬಂದ್ರೆ ತಲೆನೋವು ಇವಳಿಗೆ ತಲೆನೋವು ಅಣಿ. ಆದ್ರೂ ಕೂಡ ಎಲ್ಲರದ್ದು ಒಂದು ಚಿಕ್ಕ ಚಿಕ್ಕ ಕಾಂಪಿಟೇಷನ್. ಹೌದು. ಥ್ಯಾಂಕ್ ಯು. ಇಲ್ಲ ಲಾಸ್ಟ್ ಕೊಡಿ, ಆದ ನಂತರ ನಾನು ಹೋಗ್ತೀನಿ. ಹೋಗ್ಬೇಡ ಇರಮ್ಮ. ಪೋಲ ಅಲ್ಲಿ ಬಿಗ್ ಬಾಸ್ ಫೀಲ್ಡ್ ಅಲ್ಲಿ ಮಸ್ತ್ ಭಾವನೆ. ಮೇರ್ ನಮ್ಮ ಊರ್ದಾರು ಐನ್ ಬಂತ ಮುರಣಿಲ್ಲ ಬಂತ ಅವ್ರು ಊರ್ದಾರು ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಭಾವನೆ ಜೀವಿ ಮರ ಅದು ಬುಲಿಪ್ಪುನ ಬೇಗ ಪಾಪ. ಇವ್ರೆ ಆಕ್ಚುಲಿ ನನಗೆ ಬರ್ಲಿಕ್ಕೆ ಹೇಳಿದ್ರು ಇಲ್ಲಿ ಕಾಟ್ಲೆ ಕಿಚನ್ಗೆ. ಮಾಡೋಣ. ಥ್ಯಾಂಕ್ ಯು. ಓಕೆ ಬಾಯ್. ಅಷ್ಟೇ ಬಿಗ್ ಬಾಸ್ ಕಳಿಸಿ ಟೆನ್ಷನ್ ಮಾಡಬೇಡ ಇದು. ಬಲ್ಲಿ ಇರೇನ ಮೇಡಮ್ ಬಂದ್ಪಾರ ಬಾಯ್ ಹೆಂಚಿನ ನೆನೆ ಪಾಟ್ರಪ್ನ ಮರ್ಲೆ ಮರ್ ಮೇಡಮ್ ಟಾಟಾ ಅನ್ಪಾರ ನಿಮ್ಮ ರಾಜೇಶ್ ಸರ್ಗೆ ಬನ್ನಿ. ರಾಜೇಶ್ ಸರ್ಗೆ ಬಾಯ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀನು ನಾಳೆ ಪಾರ್ಟಿ ಮುಗಿಸ್ಕೊಂಡು ಹೋಗು. ಇವಾಗ ಬಾಂಬೆ ಹೋಗಿ ಮತ್ತೆ ಇಲ್ಲ, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್. ನಾಳೆ ಹೆಂಚನೆ ಮನಸ್ಸು ಬಾಲ ಜೋಬಲ್ಲಿ ಕಟ್ಟಾలి. ಕ್ಯಾಮ್ರಾಮನ್ ಫೋಕಸ್ ಮಾಡು. ಬನ್ನಿ ಬನ್ನಿ ಒಳಗೆ ಬನ್ನಿ. ಒಂದು ನಿಮಿಷ ವಿಷ್ಣು ಸರ್ ಬಾಯ್ ಸರ್. ಥ್ಯಾಂಕ್ ಯು ಸೋ ಹಾಯ್ ಬಾಯ್. ಥ್ಯಾಂಕ್ ಯು. ಜೀವನದಲ್ಲಿ ನೀನೇ ಹೇಳ್ತಲ್ಲ ಯಾವಾಗ್ಲೂ ಟೈಮ್ ಎಲ್ಲ ಜಾರ್ಕೊಂಡು ಹೋಗ್ತಾ ಇರ್ತದೆ. ಯಾಕಂದ್ರೆ ಯಾವುದು ಶಾಶ್ವತ ಅಲ್ಲ. ಓಕೆನಾ? ಓಕೆನಾ? ಖುಷಿಯಾಗಿರಿ. ಓಕೆನಾ? ಭಾಳ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ನಾವು ಒಂದು ಪಾರ್ಟ್ ಆಫ್ ದಿ ಜರ್ನಿ ಇದೀವಿ ಕಾಟ್ಲೆ ಕಿಚನ್. ಐ ಹೋಪ್ ನೆಕ್ಸ್ಟ್ ಓಕೆ ಇದರಲ್ಲಿ ಸಿಗೋಣ ಅಂತ. ಗಾಡ್ ಬ್ಲೆಸ್ ಯು. ಒಳ್ಳೆದಾಗಲಿ. ಸಿಗೋಣ. ಓಕೆ ಬಾಯ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಚೆನ್ನಾಗಿ ಅಡಿಗೆ ಮಾಡು. ಕಾಂಗ್ರ್ಯಾಚುಲೇಷನ್ಸ್. ಬಾಯ್. ಸಿಗೋಣ. ನನ್ನ ಲಾಸ್ಟ್ ಮೈಕ್ ತೆಗಿತಿದ್ದಾರೆ. ಲಾಸ್ಟ್ ವರ್ಡ್ ಎಷ್ಟು ರಾಂಗ್ ಅಲ್ವಾ, ಅಂದ್ರೆ ಎಷ್ಟು ಬ್ಯಾಡ್ ಅಲ್ವಾ ಲಾಸ್ಟ್. ಹೌದು. ಲಾಸ್ಟ್ ಇಸ್ ದ ನಾಟ್ ಲಾಸ್ಟ್. ಇದು ಫಸ್ಟು ನಾನೊಂಚೂರು ಡಿಸೈನ್ ಕೊಡಿ. ನಾನೊಂದು ಆಗಲ್ಲ, ಅದು ನ್ಯಾಚುರಲಿ ಬರ್ತಿಲ್ಲ. ವಿಡಿಯೋ ತಗೊಂಬಿಡಿ. ವಿಡಿಯೋ ಓಕೆ ಗೈಸ್. ಹೊರಡಿ ನೀವು ವಿಡಿಯೋ ಮಾತ್ರ ಅದು ಎಂಡಲ್ಲಿ ಕೊಟ್ಬಿಟ್ಟು ಹೋಗಿ. ಹಾ ಕೊಡ್ತೀನಿ. ಈ ಪ್ರಶ್ನೆ ಬಂದ್ಪೆ ಒಂದ್ಪೆ ಬಂದ್ಪೆ ಅರೆ ಆವ್. ಎಲ್ಲ ಒಂದು ಒಂದ್ಪೆ ಬಂದ್ಪೆ ಆವ್ ಆವ್ ಆವ್. ಬಾಯ್. ಬಾಯ್. ಥ್ಯಾಂಕ್ ಯು. ರೂಮ್ ಬಾಯ್. ಸೊ ಓಕೆ ಥ್ಯಾಂಕ್ ಯು. ಸೊ ನಾನಿವಾಗ ರೂಮಲ್ಲಿ ಬಂದಿದ್ದೀನಿ. ತುಂಬ ಥ್ಯಾಂಕ್ ಯು. ಎಲ್ಲರೂ ತುಂಬ ಪ್ರೀತಿಯಿಂದ ಆ್ಯಕ್ಚುಲಿ ಡೈಲಿ ನೀವು ಪ್ರತಿ ವಾರ ಕಾಟ್ಲೆ ಕಿಚನ್ ನೋಡ್ತಾ ಇದ್ದೀರಾ. ಓಕೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಫೈನಲಿ ನಾನು ಎಲಿಮಿನೇಟ್ ಆಗಿದ್ದೀನಿ. ಇವಾಗ ಟಾಪ್ 3ಯಲ್ಲಿ ಭಾವಿಶ್, ಸೂರಜ್ ಮತ್ತು ಮೇಘ ಅವರು. ಓಕೆ ಮತ್ತು ಯಾರು ಇವಾಗ ಡಿಸರ್ವಿಂಗ್ ಇರ್ತಾರೆ ಅವರಿಗೆ ಇವಾಗ ಟ್ರಾಫಿ ಸಿಗುತ್ತೆ. ಓಕೆ ನಾನು ಆ್ಯಕ್ಚುಲಿ ಬೆಳಿಗ್ಗೆಯಿಂದ ನಾನು ಸ್ವಲ್ಪ ದುಃಖದಲ್ಲಿಯೇ ಇದ್ದೀನಿ. ಎಲ್ಲರಿಗೆ ಗೊತ್ತಿರ್ಬೋದು ಲಾಸ್ಟ್ ಡೇ ಅಂತ. ಓಕೆ ಇವಾಗ ಯಾರು ಒಂದು ಜನಕ್ಕೆ ಟ್ರಾಫಿ ಸಿಗುತ್ತೆ ಮತ್ತು ಎಲ್ಲರೂ ಇವಾಗ ಮನೆಯಲ್ಲಿಯೇ ಹೋಗೋದು. ಓಕೆ ಇದೇ ನಮ್ಮ ಒಂದು ಜರ್ನಿ, ಒಂದು ಸೀಸನ್ 2 ಕಾಟ್ಲೆ ಕಿಚನ್. ಓಕೆ ಅದೇ ಫಿನಿಶ್ ಆಯಿತು. ಆ್ಯಂಡ್ ತುಂಬ ಮಿಸ್ ಮಾಡ್ತೀನಿ ಫುಲ್ ಟೀಮ್, ನಮ್ಮ ಬಿಹೈಂಡ್ ದ ಕ್ಯಾಮೆರಾ ಅವರಿಗೆ, ಮೇಕಪ್ ಅವರಿಗೆ, ಫುಲ್ ಟೀಮ್, ನನ್ನ ಪ್ರೊಡ್ಯೂಸರ್, ಡೈರೆಕ್ಟರ್, ನನ್ನ ಕಾಟ್ಲೆ ಅವರು, ಕುಕ್ ಅವರು, ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ನನಗೆ ಆಪರ್ಚುನಿಟಿ ಕೊಡಲಿಕ್ಕೆ. ಆ್ಯಂಡ್ ಓಕೆ
ನೀವು ತುಂಬ ಇದೆ ಮಾಡಿದ್ದೀರಲ್ವಾ ರಕ್ಷಿತಾ, ಅಂದರೆ ನಿಮಗೆ ನೋಡಲಿಕ್ಕೆ ಇತ್ತು ನನಗೆ ಇದೆ. ಪರವಾಗಿಲ್ಲ ಗೈಸ್, ಆ್ಯಕ್ಚುಲಿ ನಾನು ತುಂಬ ಎಂಜಾಯ್ ಮಾಡಿ ಅಡುಗೆ ಮಾಡಿದ್ದೀನಿ. ನಾನು ಅಷ್ಟು ಸೀರಿಯಸ್ ಇರಲಿಲ್ಲ, ಅದೇ ನಿಮಗೆ ಕೂಡ ಗೊತ್ತಿರ್ಬೋದು. ನಾನು ಎಂಜಾಯ್ ಮಾಡಿ ಅಡುಗೆ ಮಾಡೋದು, ಅಷ್ಟು ಸೀರಿಯಸ್ನೆಸ್ ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ ನಾನು ಅಡುಗೆ ಮಾಡೋದೇ ಇಲ್ಲ. ಆ್ಯಕ್ಚುಲಿ ದ ಮೇನ್ ಪರ್ಪಸ್ ನಾನು ಇಲ್ಲಿ ಕೋಟ್ಲೆ ಕಿಚನ್ಗೆ ಬರಲಿಕ್ಕೆ ಎಂತಂದರೆ ನನಗೆ ಆ್ಯಕ್ಚುಲಿ ಅಡುಗೆ ಮಾಡಲಿಕ್ಕೆ ಇಷ್ಟ. ಮತ್ತು ನಮಗೆ ಹೇಗೆ ಅಡುಗೆ, ನಾವು ಮನೆಯಲ್ಲಿ ಹೆಂಗೆ ಅಡುಗೆ ಮಾಡೋದು, ಮೀನು, ಕೋಳಿ, ಮ್ಯಾಂಗ್ಳೂರಿಯನ್ ಸ್ಟೈಲ್ ಎಲ್ಲ ಹಾಗೇ ನನಗೆ ಇಂಟ್ರೆಸ್ಟ್. ಬೇರೆ ಬೇರೆ ಸ್ಟೈಲು, ಕೇಕು, ಡೆಸರ್ಟ್ ಹಾಗೆ ಹೀಗೆ ನನಗೆ ಇಷ್ಟ ಇಲ್ಲ ತಿನ್ನಲಿಕ್ಕೆ. ಅದಕ್ಕೆ ನಾನು ಇಂಟ್ರೆಸ್ಟ್ ಕೂಡ ಇಲ್ಲ ನನಗೆ ಮಾಡಲಿಕ್ಕೆಲ್ಲ. ಇದೇ ಮಾಡಲಿಕ್ಕೆ ಕುಕ್ ಆಫ್ ದಿ ಇದೇ ಸಿಗಲಿಕ್ಕೆ, ಆ್ಯಕ್ಚುಲಿ ಟ್ರಾಫಿ ಸಿಗಲಿಕ್ಕೆ ಎಲ್ಲ ಆ್ಯಕ್ಚುಲಿ ಸ್ವಲ್ಪ ಎಲ್ಲ ಬರಬೇಕು. ನಮಗೆ ಹೇಗ ಊರಿನ ಸ್ಟೈಲ್ ಮಾತ್ರ ಬರೋದು, ನಾವು ಮನೆಯಲ್ಲಿ ಹೆಂಗೆ ಅಮ್ಮ ಮಾಡಿದ್ದಾರೆ ಅಷ್ಟೇ ಕಲಿತೀವಿ. ಯಾಕೆಂದರೆ ಅದೇ ಇಷ್ಟ, ಅಷ್ಟೇ ಕಲಿತೀವಿ ಅಷ್ಟೇ ಹಾಗೆ. ಓಕೆ, ಸೊ ನೀವು ಎಂತ ಬೇಜಾರು ಮಾಡಬೇಡಿ, ನನಗೆ ಗೊತ್ತುಂಟು ನೀವು ನನಗೆ ತುಂಬ ಪ್ರೀತಿ ಮಾಡ್ತೀರಾ. ಆ್ಯಂಡ್ ನಿಮಗೆ ಆ್ಯಂಡ್ ಐ ಆಮ್ ರಿಯಲಿ ಸಾರಿ ನಿಮಗೆ ಹರ್ಟ್ ಮಾಡಿದರೆ. ಯಾಕೆಂದರೆ ತುಂಬ ಜನದ್ದು DM ಬಂತು, ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇಟ್ಸ್ ಓಕೆ, ಯಾವಾಗಲೂ ನಾನು ನಿಮಗೋಸ್ಕರ ಒಂದು ವಿನರೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಘ್ನಾ ಮ್ಯಾಮ್, ಕೌಶಿಕ್ ಸರ್, ಸುಷ್ಮಾ ಮ್ಯಾಮ್, ಫುಲ್ ಜನರಿಗೆ ಥ್ಯಾಂಕ್ ಯು. ಎಲ್ಲರೂ ತುಂಬ ಕೈಂಡ್ ಪರ್ಸನ್. ಓಕೆ, ತುಂಬ ಕೈಂಡ್ ಅವರು. ಓಕೆ, ಇದೇ ವ್ಲಾಗ್ ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಾಯ್, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಆ್ಯಕ್ಚುಲಿ ಜಸ್ಟ್ ನಂದಲ್ಲ, ಇದೆ ನನಗೆ ಒಂದು ಟ್ರಾಫಿ ಸಿಕ್ತು. ಇದು ಜಸ್ಟ್ ನಂದಲ್ಲ, ನಿಮ್ಮದು ಕೂಡ. ಓಕೆ, ಎಲ್ಲ ನಿಮ್ಮದಿಂದನೇ. ಥ್ಯಾಂಕ್ ಯು, ಬಾಯ್ ಕೋಟ್ಲೆ ಕಿಚನ್. ಐ ವಿಲ್ ಮಿಸ್ ಯು ಆ್ಯಂಡ್ ಐ ವಿಲ್ ಲವ್ ಯು. ಜೈ ಕೋಟ್ಲೆ ಕಿಚನ್ ಸೀಸನ್ 2. ಯಾವಾಗ ಉಡುಪಿ ಬರ್ತೀರಾ ಮತ್ತೆ? ಮುಂಬೈಗೂ ಬರ್ತೀನಿ. ಬನ್ನಿ. ಓಕೆ, ಇದೇ ನನ್ನ ನಂಬರು. ಯಾವಾಗಲೂ ಉಡುಪಿಯಲ್ಲಿ ಬರುವಾಗ ಹೇಳಿ ನನಗೆ. ಬಾಯ್. ಮಿಸ್ ಯು ಟು. ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಸಿಗೋಣ. ಬಾಯ್. ಅವರಿಗೆ ಆ್ಯಕ್ಚುಲಿ ಬೋಡೆ ಮೀನು ಬೇಕಿತ್ತು. ಸೊ ನಾನು ಉಡುಪಿಯಲ್ಲಿ 2 ಸತಿ ತಗೊಂಡು ಬಂದಿದ್ದೀನಿ. ಬಟ್ ಯಾವಾಗ ನಾನು ತಗೊಳ್ಳುವಾಗ ಅವರು ಬರಲಿಲ್ಲ. ಒಂದು ಸತಿ, ಮತ್ತೊಂದು ಸತಿ ಹಾಗೇ ಆಯಿತು. ಇವಾಗ 3rd ಟೈಮ್ ಫೈನಲಿ ಕೊಟ್ಟಿದ್ದೀನಿ. ಓ ಹಾಯ್ ಕ್ಯೂಟಿ. ಐ ಲವ್ ಯು ಕುಕ್ ರಕ್ಷಿತಾ. ಐ ಲವ್ ಯು ಸೋ ಮಚ್.